ಎಸ್ನು ಸ್ಯಾಂಡ್ಲ್ವುಡ್ ನಲ್ಲಿ ಸಾಕಷ್ಟು ಸದ್ದನ್ನ ಮಾಡಿದಂತ ಒಂದೇ ಒಂದು ಸ್ಟೋರಿ ಅಂತಂದ್ರೆ ಅದು ಅರವಿಂದ್ ರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ, ಕೊಟ್ಟಿದ್ದೀನಿ, ಹೀಗೆ ಕೊಟ್ಟಿದ್ದೀನಿ, ಇಲ್ಲ ಸಲ್ಲದ ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಒಂದಿಷ್ಟು ಪ್ರೆಸ್ ಮೀಟ್ ಮಾಡುವ ಮೂಲಕ ಕ್ಲಾರಿಟಿ ಕೊಡುವಂತ ಕೆಲಸವನ್ನ ಮಾಡಿದ್ರು. ಯಾವಾಗ ಪರಿಚಯ ಆಗಿದ್ರು, ಏನ್ ಕತೆ, ಹೇಗೆ ಪರಿಚಯ ಆಗಿದ್ರು ಅನ್ನೋದ್ರ ಬಗ್ಗೆ ಅರವಿಂದ್ ರೆಡ್ಡಿ ಸಂಪೂರ್ಣವಾಗಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಅದಾದ ನಂತರ ಇದೀಗ ಆ ನಟಿಗೆ ಕೊಟ್ಟಿರುವಂತ ಒಡವೆ, ಚಿನ್ನ, ಹಣ ಏನೇನು ಕೊಟ್ಟಿದ್ದಾರಲ್ಲ ಅದೆಲ್ಲವೂ ಕೂಡ ಒಂದೊಂದಾಗಿ ಇದೀಗ ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಗೆ ಅರವಿಂದ್ ರೆಡ್ಡಿ ಅವರ ಒಂದಿಷ್ಟು ಫೋಟೋಗಳು ಕೂಡ ಇದೀಗ ವೈರಲ್ ಆಗಿದೆ. ಸ್ಯಾಂಡ್ಲ್ವುಡ್ ನಟಿ ಉದ್ಯಮಿ ನಂಟಿನ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ನಟಿಗೆ ಕಾರು ಮಾತ್ರ ಅಲ್ಲ, ಲಕ್ಷಾಂತರ ರೂಪಾಯಿ ಮೌಲ್ಯದ ಗಿಫ್ಟ್ ಕೊಟ್ಟಿದ್ದಾರೆ. ನಟಿಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಗಿಫ್ಟ್ ಮಾಡಿರುವಂತಹ ಉದ್ಯಮಿ ಅರವಿಂದ್ ರೆಡ್ಡಿ ನಂಟಿಗೆ ಸಾಕಷ್ಟು ಸಾಕ್ಷಿಗಳಿದೆ. ನೋಡಿ, ರೆಬಲ್ ಟಿವಿಗೆ ನಟಿ ರೆಡ್ಡಿಯ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ. ಯಾವ ರೀತಿಯಾಗಿ ಅವರು ಫೋಟೋಗಳು, ಅವರು ತೆಗೆದುಕೊಂಡಿರುವಂತಹ ಸೆಲ್ಫಿ ಆಗಿರ್ಬೋದು, ಅದೆಲ್ಲವೂ ಕೂಡ ಇದೀಗ ಒಂದೊಂದಾಗಿ ಬಟಾ ಬಯಲಾಗಿದೆ. ಸೊ ಹೇಳ್ತಾ ಇದ್ರು ಸಂಬಂಧಗಳು ಹೆಂಗಿತ್ತು, ಏನ್ ಕತೆ ಅನ್ನೋದ್ರ ಬಗ್ಗೆ, ಅವರಿಬ್ಬರ ಸಂಬಂಧ ಹೆಂಗಿತ್ತು, ಲಿವಿಂಗ್ ಇನ್ ರಿಲೇಶನ್ಶಿಪ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದೆಲ್ಲವೂ ಕೂಡ ಹೇಳುವಂತ ಕೆಲಸವನ್ನ ಮಾಡಿದ್ರು. ಅದಾದ ನಂತರ ಇದೀಗ ಯಾಕೆ ಫೋಟೋ ವೈರಲ್ ಆಗ್ತಾ ಇದೆ ಹಾಗಾದ್ರೆ? ಉದ್ಯಮಿ ಅರವಿಂದ್ ರೆಡ್ಡಿ ಇದಕ್ಕೂ ಮೊದಲೇ ಬಹಳ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದು. ಹೌದು, ನಮ್ಮ ಪರಿಚಯ ಹೆಂಗಾಯ್ತು, ಏನಾಯ್ತು, ಯಾವಾಗಾಯ್ತು, ಯಾವ ಕಾರಣಕ್ಕಾಯ್ತು, ಪರಿಚಯ ಸ್ನೇಹವಾಗಿತ್ತು, ಸ್ನೇಹ ಅದಾದ ಮೇಲೆ ಪ್ರೀತಿಗೆ ತಿರುಗಿತು. ಅವ್ರ ಮೇಲೆ ಬಹಳ ನಾನು ನಂಬಿಕೆ ಇಟ್ಕೊಂಡ್ಬಿಟ್ಟು ಕೇಳಿದ್ದನ್ನೆಲ್ಲ ಮಾಡಿದೆ. ಒಂದು ಅಪಾರ್ಟ್ಮೆಂಟ್ ಕೊಡಿಸ್ದೆ. ಅವ್ರಿಗೇನೋ ಒಬ್ಬ ತಮ್ಮ ಇದ್ದ, ಒಂದು ತಮ್ಮನ ಎಂಗೇಜ್ಮೆಂಟ್ ಖರ್ಚುಗಳನ್ನೆಲ್ಲ ನಾನೇ ನೋಡ್ಕೊಂಡೆ. ಚಿಕಿತ್ಸೆಗೆ, ಅದಕ್ಕೆ ಇದಕ್ಕೆ, ಹಾಸ್ಪಿಟ್ಲಿಗೆ, ಎಲ್ಲ A to Z ಎಲ್ಲ ನಾನೇ ಮಾಡಿದೆ. ಆದ್ರೆ ಈಗ ನನ್ನ ಮೇಲೆ ಆರೋಪ ಬರ್ತಾ ಇದೆ ಅಂತ ಹೇಳಿ ಅರವಿಂದ್ ರೆಡ್ಡಿ ಅವರು ತಮ್ಮ ಮೇಲೆ ಆರೋಪ ಬಂದಾಗ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಅಫಿಷಿಯಲ್ ಆಗಿ ಎಲ್ಲ ವಿಚಾರವನ್ನು ಹೇಳ್ಕೊಂಡಿದ್ರು. ಸರಿ ಆಯ್ತು, ಇನ್ನೇನು ಆ ವಿಚಾರ ತಣ್ಣಗಾಯ್ತು, ಮುಗೀತು, ಇನ್ನೇನು ಮುಗದೇ ಬಿಡ್ತು. ಅವ್ರವ್ರು ಏನಾದ್ರು ಪರ್ಸನಲಿ ಕಾಂಪ್ರಮೈಸ್ ಮಾಡ್ಕೊಂಡಿದಾರ, ಮತ್ತು ಒಂದಾಗಿದಾರ, ಅಥವಾ ಇಬ್ರು ಪರಸ್ಪರ ಬೇರೆ ಆಗಿಬಿಟ್ರ ಅಂತ ಅನೇಕ ಜನ ಅಂದ್ಕೊಂಡಿದ್ರು. ಈಗ ಇಲ್ಲ, ಆ ಸಮಯದಲ್ಲಿ ಏನಾಗಿದೆ ಗೊತ್ತಾ, ಕಾನೂನು ಸಮರಕ್ಕೆ ಹೋಗ್ತೀರಾ ಸರ್ ಅಂತ ಕೇಳಿದಾಗ, ಇಲ್ಲ ಕಾನೂನು ಸಮರಕ್ಕೆ ಹೋಗಿ ನನ್ನ ಮರ್ಯಾದೆ ನಾನು ಹಾಳು ಮಾಡೋಕ್ಕಾಗಲ್ಲ, ಯಾಕೆ ಸುಮ್ನೆ ಹೋಗ್ಬೇಕು. ಸೊ ಇದ್ದದ್ದಂತೂ ನಿಜ ಅಂತ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಕೊಟ್ಟಿದ್ದೀನಿ, ಮಾಡಿದೀನಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ತಗೊಂಡಿದ್ದೀನಿ ಅಂತ ಆ ನಟಿ ಒಪ್ಕೊಂಡಿದಾರೋ ಇಲ್ವೋ ಅನ್ನುವಂಥದ್ದು ಗೊತ್ತಿಲ್ಲ. ಕೊಟ್ಟಿದ್ದೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಮಾತ್ರ ಇವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಏನೇನು ಕೊಟ್ಟಿದ್ದೀನಿ, ಎಷ್ಟೆಷ್ಟು ಕೊಟ್ಟಿದ್ದೀನಿ, ಯಾವಾಗ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ರು. ಸೊ ವಾಟ್ ಎವರ್, ಆ ವಿಚಾರ ಆದ ನಂತರ, ಆ ಕ್ಲಾರಿಫಿಕೇಶನ್ ಸಿಕ್ಕ ನಂತರವೂ ಕೂಡ ಎಲ್ಲಿಯೂ ಕೂಡ ಮತ್ತೆ ಆ ನಟಿಯ ಹೆಸರಾಗಲಿ, ಅರವಿಂದ್ ರೆಡ್ಡಿ ಅವರ ಹೆಸರಾಗಲಿ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳ ಬೃಹತ್ ಪ್ರಮಾಣದಲ್ಲಿ ಕೇಳಿ ಬರಲಿಲ್ಲ. ಆದ್ರೆ ಈಗ ಏಕಾಏಕಿ ಖಾಸಗಿ ಫೋಟೋಗಳು ವೈರಲ್ ಆಗ್ತಾ ಇದೆ. ಆ ಖಾಸಗಿ ನಟಿ ಮತ್ತು ಅರವಿಂದ್ ರೆಡ್ಡಿ ಇಬ್ಬರೂ ಇರುವಂತಹ ಫೋಟೋಗಳು, ಖಾಸಗಿ ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ಈ ಫೋಟೋಸ್ಗಳು ಹೊರಬರೋದಕ್ಕೆ ಕಾರಣ ಏನು? ಯಾರು ಈ ಫೋಟೋಸ್ಗಳನ್ನು ವೈರಲ್ ಮಾಡಿದ್ರು? ಯಾವ ಉದ್ದೇಶಕ್ಕೆ ಈ ಫೋಟೋಸ್ಗಳು ವೈರಲ್ ಆಯ್ತು? ಇನ್ನು ಮುಂದೆ ಆದರೂ ಅರವಿಂದ್ ರೆಡ್ಡಿ ಕಾನೂನಾತ್ಮಕ ಹೋರಾಟಗಳನ್ನು ಮಾಡ್ತಾರಾ ಈ ಫೋಟೋಸ್ ವೈರಲ್ ಆದ್ಮೇಲೆ ಅನ್ನುವಂಥದ್ದನ್ನ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಸ್ಯಾಂಡಲ್ವುಡ್ ನಟಿಗೆ ಲಕ್ಷಾಂತರ ಮೌಲ್ಯದ ಗಿಫ್ಟ್ ಗಳನ್ನ ಕೊಟ್ಟಿರುವಂತಹ ವ್ಯಕ್ತಿ, ನಟಿಗೆ ಬೆಲೆ ಬಾಳುವಂತಹ ಗಿಫ್ಟ್ ಕೊಟ್ಟಿರುವಂತಹ ಉದ್ಯಮಿ ಅರವಿಂದ್ ರೆಡ್ಡಿ 7 ಲಕ್ಷದ ಟಿವಿ, 1 ಲಕ್ಷದ ಹಾಸಿಗೆ, 10 ಲಕ್ಷದ ಫರ್ನಿಚರ್, 33,000ದ ಡೈನಿಂಗ್ ಸೆಟ್, 1.5 ಲಕ್ಷದ ಬೆಡ್ ಅಂತ ಶಬಾಷ್, 15 ಲಕ್ಷದ ಚಿನ್ನಾಭರಣ ಗಿಫ್ಟ್ ಮಾಡಿರುವಂತಹ. ನಾನಾಗಲೇ ಹೇಳಿದೆ ಏನೇನು ಕೊಟ್ಟಿದ್ರು, ಮಾಡಿದ್ರು, ಅದೆಲ್ಲವನ್ನು ಕೂಡ ಪಟ್ಟಿ ಮಾಡಿ ಮಾಧ್ಯಮಗಳ ಮುಂದೆ ಹೇಳಿದ್ರು ಅರವಿಂದ್ ರೆಡ್ಡಿ. ನನಗೆ ಅನುಮಾನ ಏನಪ್ಪಾ ಅಂತಂದ್ರೆ, ಇದು 1.5 ಲಕ್ಷದ ಬೆಡ್ ಇದೆ ಅಲ್ಲ, ಯಾಕೆ ಅಂತ ಒಂದಿಷ್ಟು ಅನುಮಾನ ಸಹಜವಾಗಿ. ಯಾಕೆಂತಂದ್ರೆ ಈಗ 10,000, 20,000, 30,000 ಬೆಡ್ ಸಿಗುತ್ತೆ. ಈ ಅಷ್ಟರಲ್ಲೇ ಈ 1.5 ಲಕ್ಷದ ಬೆಡ್ಡು, 7 ಲಕ್ಷ ಮೌಲ್ಯದ ಟಿವಿ, ನೋಡಿ 10 ಲಕ್ಷದ ಫರ್ನಿಚರ್, ಇವೆಲ್ಲವೂ ಕೂಡ ಎಲ್ಲಿ ನಿಜವಾಗ್ಲೂ ನಗೆಪಾಟ್ಲು ಅನ್ಸುತ್ತೆ ನಮಗೆ. ಯಾಕೆ ಅಂತಂದ್ರೆ
ಸೊ ಅವ್ರವ್ರ ಸಿನಿಮಾದಲ್ಲಿ ಬಹಳ ಅಲ್ಲಲ್ಲ ಅದು ಬಿಡಿ, Yes. ಅವ್ರವ್ರ ವೈಯಕ್ತಿಕ ಲೈಫ್ ಇಲ್ಲ ಅಂತ ಹೇಳಲ್ಲ. ಸಿನಿಮಾದಲ್ಲಿ ಜನಗಳನ್ನ ಇಂಪ್ರೆಸ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಡೈಲಾಗ್ ಹೊಡಿತಾರಲ್ಲ ಈ ಸಿನಿಮಾ ಜನ. ಎಲ್ಲಿ ಮಲಗಿದ್ರೇನು, ಚಾಪೆ ಮೇಲೆ ಮಲಗಿದ್ರೇನು, ಬೆಡ್ ಮೇಲೆ ಮಲಗಿದ್ರೇನು, ಮಾಡೋದು ನಿದ್ದೆ ತಾನೇ, ಬರೋದು ನಿದ್ದೆ ತಾನೇ, ಅದನ್ನೂ ಅನುಭವಿಸ್ಬೇಕು ಇದನ್ನೂ ಅನುಭವಿಸ್ಬೇಕು. ಇಷ್ಟ ಐಷಾರಾಮಿ ಬದುಕಿ ಯಾಕ್ರಿ ಸ್ವಾಮಿ? ಏನು 1.5 ಲಕ್ಷದ ಮಂಚದ ಮೇಲೆ ಮಲಗಿದ್ರೆ ಮಾತ್ರ ನಿದ್ದೆ ಬರುತ್ತಾ? ಏನು 7 ಲಕ್ಷದ ಟಿವಿ ನೋಡಿದ್ರೆ ಅಷ್ಟೇ ಮಾತ್ರ ಟಿವಿ ನೋಡ್ದಂಗಿರುತ್ತಾ? ಯಾಕೆ ಅಂತ ಇಂಥ ಐಷಾರಾಮಿ ಯಾಕೆ ಅಂತ ನೋಡಿ. ನೀವು ದುಡಿದು ಸಂಪಾದನೆ ಮಾಡಿ ತಗೊಂಡ್ರೆ ಒಂದರ್ಥ, ಹೌದು, ಇನ್ನೊಬ್ರು ಕೊಡ್ತಿದಾರಂದ್ರೆ ಸರ್ವತಃ ಬೇಡ ಅಂತ ಹೇಳಬೇಕು. ಆದ್ರೆ ತಗೊಂಡಿದ್ದಾರೆ, ಪ್ರೀತಿಯಿಂದ ಕೊಟ್ಟಿದ್ದಾರೆ ಅವರು, ಇವರು ಪ್ರೀತಿಯಿಂದ ಇಸ್ಕೊಂಡಿದ್ದಾರೆ. ಅವರವರ ವೈಯಕ್ತಿಕ ಯಾಕೆ ಬೇಕು ನಮಗೆಲ್ಲ? ಸೊ ನೋಡಿ, ಈಗ ಭಾಳಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು, ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು ಈ ಹಿಂದೆ ಒಂದು ಕಡೆ ಗಮನಿಸ್ತಾ ಹೋದರೆ ಭಾಳಷ್ಟು ಏನಪ್ಪ ಅಂತಂದರೆ ಹೇಳಿದ್ರು, ಅರವಿಂದ್ ರೆಡ್ಡಿ ಅವರು ಕೂಡ ಹೇಳಿದ್ರು, ನೋಡಿ ಅಷ್ಟೊಂದು ಪ್ರೀತಿ ಇದೆ, ಆ ಪ್ರೇಮ ಇದೆ, ಸೊ ಆ ಟೈಮಲ್ಲಿ ಕುಡಿಸ್ಬೇಕು ಅನ್ಸ್ಕೊಂಡು ಕುಡಿಸಿದ್ದೀನಿ, ಅದೆಲ್ಲವೂ ಕೂಡ ಒಂದು ಕಡೆ ಬದಿಗೆಟ್ಬಿಡೋಣ, ಅವ್ರವ್ರ ಲೈಫು ಏನು ಮಾಡ್ಕೋತಾರೋ ಮಾಡ್ಕೊಳ್ಳಿ.